ನಮಸ್ಕಾರ ಸ್ನೇಹಿತರೆ, ಆರ್ ಸಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅನ್ನದಾತ ಸುಖಿನೋ ಭವಂತು. ಸ್ನೇಹಿತರೆ, ಪ್ರತಿನಿತ್ಯ ಊಟ ಮಾಡುವಾಗ ಅನ್ನದಾತ ಸುಖಿ ಭವ ಅಂತೇಳೋ ನಾವು ಅನ್ನದಾತನ ಬೆನ್ನಿಗೆ ಬೆಂಬಲವಾಗಿ ನಿಲ್ಲಬೇಕಾಗಿದೆ. ಸ್ನೇಹಿತರೆ, ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ 13 ಹಳ್ಳಿಗಳ 1777 ಎಕರೆ ಜಮೀನನ್ನು ನಮ್ಮ ಘನವೆತ್ತ ಸರ್ಕಾರ ವಶಪಡಿಸಿಕೊಳ್ಳಲು ಮುಂದಾಗಿದೆ. ಸ್ನೇಹಿತರೆ, ಸತತ 3-4 ವರ್ಷಗಳಿಂದ ರೈತರು ನಿರಂತರವಾಗಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತಾನೆ ಬಂದಿದ್ದಾರೆ. ಆದರೆ ಅವ್ರಿಗಿನ್ನೂ ಯಾವುದೇ ಥರದ ಪೂರ್ಣ ಪ್ರಮಾಣದ ನ್ಯಾಯ ಸಿಕ್ಕಿಲ್ಲ. ಅಲ್ಲ ಸ್ನೇಹಿತರೆ, 30 ದಿನಕ್ಕೆ ಸಂಬಳ ಸರಿಯಾಗಿ ಬಂದಿಲ್ಲ ಅಂದರೆ ಒದ್ದಾಡ ನಾವು 365 ದಿನವೂ ರೈತನ ಕಷ್ಟಗಳನ್ನು ಒಮ್ಮೆ ಯೋಚನೆ ಮಾಡಬೇಕಾದ ಸ್ನೇಹಿತರೆ. ಆ ಜಾಗದಲ್ಲಿ ಎಷ್ಟೋ ವರ್ಷಗಳಿಂದ ತಲೆಮಾರುಗಳಿಂದ ರೈತರು ಉಳುಮೆ ಮಾಡಿಕೊಂಡು ಬೆಳೆ ಬೆಳ್ಕೊಂಡು ವ್ಯವಸಾಯ ಮಾಡಿಕೊಂಡು ತಮ್ಮ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ಬೆಂಗಳೂರಿಗೆ ಬರೋ ಬಹುತೇಕ ತರಕಾರಿಗಳು, ಹೂಗಳು, ಹಣ್ಣು ಹಂಪಲುಗಳು ಇತ್ಯಾದಿಗಳು ಈ ಭಾಗದಿಂದಲೇ ಬರ್ತವೆ. ಸರ್ಕಾರ ವಶಪಡಿಸ್ಕೊಬೇಕಂದ್ರೆ ಈ ಜಾಗ ನಿರುಪಯುಕ್ತ ಅಲ್ಲ, ಬರಡು ಭೂಮಿ ಅಲ್ಲ ಸ್ನೇಹಿತರೆ, ಕೃಷಿಗೆ ಯೋಗ್ಯವಾದ ಫಲವತ್ತಾದ ನೀರಾವರಿ ಇರೋ ಪ್ರದೇಶ. ಅಂತ ಜಮೀನನ್ನು ಸರ್ಕಾರ ವಶಪಡಿಸ್ಕೊಳ್ಳಲು ಮುಂದಾಗಿದೆ. ಸ್ನೇಹಿತರೆ, ಏರೋಸ್ಪೇಸು ಟೆಕ್ ಪಾರ್ಕ್ಗಳು ನಿರ್ಮಾಣ ಮಾಡ್ತೀವಿ ಅಂತ ರೈತರು ಬದುಕಟ್ಕೊಂಡ್ರ ಜಮೀನನ್ನು ಗೌರ್ಮೆಂಟ್ ವಶಪಡಿಸ್ಕೊಳ್ತಾ ಹೋದರೆ ಇದನ್ನೇ ನಂಬ್ಕೊಂಡಿರೋಂಥ 13 ಹಳ್ಳಿ ಜನಗಳ ಜೀವನ ಬೀದಿ ಪಾಲಾಗುತ್ತೆ. ಸ್ನೇಹಿತರೆ, ಇದೇ ಕಾರಣಕ್ಕೆ ರೈತರು ಯಾವುದೇ ಆಮಿಷಕ್ಕಾಗಲಿ ಪರಿಹಾರಕ್ಕಾಗಲಿ ಒಪ್ಕೊಳ್ಳದೆ ಒಗ್ಗಟ್ಟಾಗಿ ಇಲ್ಲಿವರೆಗೂ ಸತತ 3-4 ವರ್ಷಗಳ ಕಾಲ ಸತತವಾಗಿ ಹೋರಾಟವನ್ನು ಮಾಡ್ಕೊತಾ ಬಂದಿದ್ದಾರೆ. ಸ್ನೇಹಿತರೆ, ನಾವು ಯೋಚನೆ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಈ ಥರ ಫಲವತ್ತಾದ ಕೃಷಿ ಭೂಮಿಗಳನ್ನ ಕಂಪನಿಗಳು ಟೆಕ್ ಪಾರ್ಕ್ಗಳು ಅಂತ ಮಾಡ್ತಾ ಹೋದರೆ ಮುಂದೊಂದು ದಿನ ಕೃಷಿ ಮಾಡೋದಕ್ಕೆ ಜಮೀನಿಲ್ಲದೆ ಹೊಟ್ಟೆಗೆ ಮಣ್ಣು ತಿನ್ನಬೇಕಾಗುತ್ತೆ. ಸ್ನೇಹಿತರೆ, ಏನು ಬೇಕಾದರೂ ಹೇಗೆ ಬೇಕಾದರೂ ತಯಾರು ಮಾಡ್ಬೋದು, ಆದರೆ ಕೃಷಿ ಮಾಡೋದಕ್ಕೆ ಜಾಗನೇ ಇಲ್ಲ ಅಂದರೆ ಎಲ್ಲಿಂದ ಉಳುಮೆ ಮಾಡೋದು, ಹೊಟ್ಟೆಗೆ ಏನು ತಿನ್ನೋದು? 3G 4G 5G ಯಾವ ಕಂಪ್ನಿ ಬೇಕಾದರೂ ಕೊಡುತ್ತೆ ಸ್ನೇಹಿತರೆ, ಆದರೆ ಗಂಜಿಗೆ ರೈತನೇ ಬೇಕು. ಅದನ್ನು ಬೆಳೆಯೋದಕ್ಕೆ ಫಲವತ್ತಾದ ಕೃಷಿ ಭೂಮಿನೇ ಬೇಕು. ರೈತರು ಇವತ್ತು ತಮ್ಮ ಸ್ವಂತ ಜಮೀನಲ್ಲಿ ತಮ್ಮ ಸ್ವಂತ ದುಡಿಮೆಯಿಂದ ಜೀವನ ಮಾಡಿಕೊಂಡು ರಾಜನ ಥರ ಬದುಕ್ತಾ ಇದ್ದಾರೆ. ಒಂದು ವೇಳೆ ತಮ್ಮ ಜಮೀನೇನಾದರೂ ಕಳ್ಕೊಂಡ್ರೆ ತಮ್ಮದೇ ಜಮೀನಲ್ಲಿ ಕಟ್ಟಿರೋ ಕಂಪ್ನಿಗಳಿಗೆ ಕಾರ್ಮಿಕರಾಗೋ ಇಲ್ಲ ವಾಚ್ಮೆನ್ಗಳಾಗೋ ಇಲ್ಲ ಕೂಲಿಗಳಾಗಿ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸ್ನೇಹಿತರೆ, ಭಾರತ ಕೃಷಿ ಪ್ರಧಾನ ರಾಷ್ಟ್ರ, ರೈತ ದೇಶದ ಬೆನ್ನೆಲುಬು ಅಂತೇಳೋ ನಾವು ಇವತ್ತು ನಿಜವಾಗ್ಲೂ ರೈತರ ಪರವಾಗಿ ನಿಲ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಸ್ನೇಹಿತರೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ. ಕೈ ಕೆಸರಾಗೋದಕ್ಕೆ ಭೂತಾಯಿನೇ ಇಲ್ಲ ಅಂದರೆ ಬಾಯಿಗೆ ಮೊಸರೆಲ್ಲಿಂದ ಸಿಗುತ್ತೆ ಹೇಳಿ? ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಸಾರೋ ರೈತರು ತಮ್ಮ ಇಡೀ ಜೀವನನ ಭೂತಾಯಿ ಸೇವೆಯಲ್ಲೇ ಕಳೀತಾರೆ. ರೈತರು ಇಲ್ದಿರೋಂಥ ಮಣ್ಣು ದೇವರಿಲ್ದಿರೋ ಗುಡಿತರ. ವರ್ಷಕ್ಕೊಮ್ಮೆ ರೈತರ ದಿನಾಚರಣೆ ಶುಭಾಶಯಗಳಂತ ಸ್ಟೇಟಸ್ ಹಾಕೋ ನಾವು ಇವತ್ತಿನ ದಿನ ರೈತರ ಪರವಾಗಿ ನಿಲ್ಲಬೇಕಾಗಿದೆ. ದೇಶಕ್ಕೆ ಬೆನ್ನೆಲುಬಾದ ರೈತನನ್ನು ಬೆಂಬಲಿಸೋಣ. ನಾಡಿನ ಹಸಿವನ್ನು ನೀಗಿಸುವ ನೇಗಿಲುಯೋಗಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಜೈ ಜವಾನ್, ಜೈ ಕಿಸಾನ್.